ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಲಿನ ಪೌಡರಿಂದ ಪೇಡವನ್ನು ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕರಿಯಿಂದ ತರ್ತೀವಲ್ಲ ಪೇಡ, ಅದೇ ಥರ ಟೇಸ್ಟ್ ಕೊಡುತ್ತೆ. ಇದು ಸ್ಪೆಷಲ್ ಸ್ವೀಟ್ ಇರುತ್ತಲ್ಲ, ಆ ಥರ ಟೇಸ್ಟನ್ನು ಈ ಪೇಡ ಅನ್ನೋದು ಕೊಡುತ್ತೆ. ಇದು ಮಾಡಲಿಕ್ಕೆ 1 ಗ್ಲಾಸ್ ಹಾಲು ಮತ್ತು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೋಬೇಕು ಈ ರೀತಿ ಮಿಕ್ಸಿಯಲ್ಲಿ, ಮತ್ತು ತುಪ್ಪ ಸ್ವಲ್ಪ, ಮತ್ತು ಹಾಲಿನ ಪೌಡರ್. ಇಷ್ಟಿದ್ರೆ ಸಾಕು, ನಾವು ಒಂದು ರುಚಿಯಾದಂಥ ಪೇಡವನ್ನು ಮಾಡ್ಬೋದು. ಈಗ 1 ಗ್ಲಾಸ್ ಹಾಲನ್ನು ಹಾಕಿ ಹಾಲನ್ನು ಕುದೀಲಿಕ್ಕೆ ಇಡಬೇಕು. ಈಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪವನ್ನು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಮಾಡಲಿಕ್ಕೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಪಾತ್ರೆಗೆ ಅದು ಅಂಟ್ಕೊಳ್ಳೋದಿಲ್ಲ, ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಈಗ ಹಾಲು ಕುದೀತಾ ಇದೆ, ಹಾಲಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಹಾಲಿನ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಯಾಕೆಂದರೆ ಹಾಲು ಪೌಡ್ರು ಉಂಡೆಗಳಾಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಉಂಡೆಗಳಾಗದೇ ಇರೋ ಥರ, ಉಂಡೆಗಳು ಒಂದು ವೇಳೆ ಆದರೂ ಕೂಡ ಅದನ್ನು ಓಡ್ಕೊಳ್ಬೇಕು ಆ ಉಂಡೆಗಳನ್ನು ನೀವು. ಈಗ ಹಾಲಿನ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ನಾನು ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆಯನ್ನು ಹಾಕಬೇಡಿ, ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಹಾಕಬೇಕು. ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೀವು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ಅಡಿ ತಳ ಹಿಡ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಗಟ್ಟಿ ಆಗಲಿಕ್ಕೆ ಬರುತ್ತೆ, ಅಲ್ಲಿವರೆಗೂ ಕೂಡ ನೀವು ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ನೀವು ಬಿಟ್ಟರೆ ಸೀದೋಗ್ಬಿಡುತ್ತೆ. ಈಗ ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಈಗ ನಾನು ಇದಕ್ಕೆ ಮತ್ತೊಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಕಡಿಮೆ ನೋಡಿಕೊಂಡು ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು. ನಾನೀಗ ಸ್ವಲ್ಪ ಸಕ್ಕರೆ ಪೌಡರನ್ನ ಆ್ಯಡ್ ಮಾಡಿದ್ದೀನಿ. ಈಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಫುಲ್ಲು ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ಹದದವರೆಗೂ ನೀವು ಈ ಥರ ಇದನ್ನು ಏನು ಮಾಡಬೇಕು, ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನೀವು ಹೀಗೆ ಇದನ್ನು ಮಿಕ್ಸ್ ಮಾಡಿ. ನೋಡಿ, ಇದು ತುಂಬ ಟೇಸ್ಟ್ ಬರುತ್ತೆ. ನೀವು ನಾರ್ಮಲಾಗಿ ನಾವು ಅಂದ್ಕೊಳ್ತೀವಿ, ಇವು ಮನೇಲಿ ಮಾಡಿದ್ರೆ ಪೇಡ ಹಾಗೆ ಬರುತ್ತೋ ಇಲ್ಲೋ ಅಂತ ಅಂದ್ಕೊಳ್ತೀವಿ. ನಿಜವಾಗ್ಲೂ ಅದೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಮನೇಲಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಈಗ ಇದು ಗಟ್ಟಿ ಆಗ್ತಾ ಬಂದಿದೆ. ಇನ್ನೊಂದು 2 ನಿಮಿಷ ನಾವು ಹೀಗೆ ಫ್ರೈ ಮಾಡಿದ್ರೆ ಸಾಕು, ನಂತರ ಗಟ್ಟಿ ಆಗುತ್ತೆ. ನೋಡಿ, ಈ ಹಂತಕ್ಕೆ ಬಂದಿದೆ. ಈಗಲೂ ಕೂಡ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ತಾಯಿರಿ. ಇನ್ನೊಂದು ಸ್ವಲ್ಪ ಫುಲ್ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡಿ. ನೋಡಿ, ಈಗ ಎಲ್ಲ ತಳ ಬಿಟ್ಕೊಳ್ತಾ ಇದೆ. ನೋಡಿ, ಈ ಥರ ತಳವನ್ನು ಎಲ್ಲ ಬಿಟ್ಕೊಳ್ಬೇಕು. ಈಗ ನಾವು ಮತ್ತೊಂದು 2 ಸ್ಪೂನು ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನೋಡಿ, ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ನಾದ್ಕೊಳ್ಬೇಕು. ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು. ಇದು ಉಂಡೆ ಕಟ್ಟಲಿಕ್ಕೆ ನಮ್ಗೆ ಬರಬೇಕು. ಅಲ್ಲಿವರೆಗೆ ಇದನ್ನು ಸ್ವಲ್ಪ ನಾದ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಬಿಸಿ ನಾದ್ಕೊಂಡ್ರೆ ಆಯಿತು. ನೋಡಿ, ಈಗ ನಾದ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ಆಗಿದೆ. ಉಂಡೆ ಕಟ್ಟಲಿಕ್ಕೆ ಹದ ಬಂದಿದೆ. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಈಗ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ಪೇಡ ಥರ ಶೇಪ್ ಕೊಟ್ಕೊಂಡ್ರೆ ಆಯಿತು. ಈಸಿಯಾಗಿ ನಮ್ಮ ಪೇಡ ಎಲ್ಲ ರೆಡಿ ಆಗುತ್ತೆ. ನೋಡಿ, ಈಗ ನಾನು ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ಆಯಿತು. ಈಗ ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಸ್ವಲ್ಪನೇ ತಗೊಂಡು ಅದನ್ನು ನೀವು ಪೇಡ ಥರ ಶೇಪ್ ಮಾಡಿಕೊಡಿ. ಅಷ್ಟೇ, ಈಸಿ ಇದೆ, ಏನು ತುಂಬ ಕಷ್ಟ ಏನೂ ಇಲ್ಲ. ಇದು ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ನೋಡಿ, ಇದೇ ಥರ ಎಲ್ಲದನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ಮಾಡಿ ಆಗ್ತಾಯಿದೆ. ನೋಡಿ, ಒಂದೊಂದೇ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಮ್ಮ ಪೇಡಗಳೆಲ್ಲ ರೆಡಿ ಆಗ್ತಾಯಿದೆ. ಇದಕ್ಕೆ ನಾವು ಫೈನಲಾಗಿ ಏನು ಮಾಡಬೇಕಂದ್ರೆ, ಇದಕ್ಕೆ ನಾವು ಮಧ್ಯದಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ನಾವು ಇದಕ್ಕೆ ಇಡಬೇಕು. ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಇಟ್ಟು ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ನೀವು ಇದಕ್ಕೆ ಡಿಸೈನ್ ಕೂಡ ಮಾಡ್ಬೋದು, ಬಟ್ ನಾನು ಇನ್ನೇನು ಡಿಸೈನನ್ನು ಮಾಡಿಲ್ಲ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ನೋಡಲಿಕ್ಕೆ ಎಷ್ಟು ಸೂಪರ್ ಕಾಣ್ತಿದೆಯೋ, ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.